ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನು ಸ್ಪೆಷಲ್ ಇದೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇದು ಬಂದು ಮಾರ್ನಿಂಗ್ ಅಂದರೆ ಒಂದು 7:30 8 o'clock ಆಗಿರಬೇಕು. ಅವತ್ತು ಕರಾಟೆ ಕ್ಲಾಸ್ಗೆ ವಸಿಷ್ಠ ಅವ್ರು ಹೋಗಲಿಲ್ಲ, ಯಾಕಂದರೆ ಅವನಿಗೆ ಸಖತ್ತು ಚಳಿ ಬಿದ್ದಿರೋದ್ರಿಂದ ಇವಾಗ ಬೆಳಗ್ಗೆ ಎದ್ದೇಳೋದಕ್ಕೆ ಮನಸ್ಸೇ ಆಗ್ತಿಲ್ಲ ಅವನಿಗೆ. ಇಲ್ಲಿ ನೋಡ್ತಿರ್ಬೋದು, ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಕರಾಟೆ ಕ್ಲಾಸಿಗೆ ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಸರಿ ಆಯಿತು, ಬೇಡ ಅಂತ ಹೇಳಿಬಿಟ್ಟು ನಾವು ಈಗ ಆಚೆ ಕಡೆ ತಿಂಡಿ ತಿನ್ನೋಣ ಅಂಥೇಳಿ ಬಂದಿದ್ದೀವಿ. ಇಡ್ಲಿ, ತಟ್ಟೆ ಇಡ್ಲಿ ಮತ್ತು ವಡೆ, ಅದಕ್ಕೆ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಕೊಡ್ತಾರೆ. ಅದು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಸಂಡೇ ಆಗಿರೋದ್ರಿಂದ ತಿಂಡಿನ ಆಚೆ ಕಡೆನೇ ತಿನ್ನೋಣ ಅಂಥೇಳಿ 2 ತಟ್ಟೆ ಇಡ್ಲಿ ತಿಂದ್ಬಿಟ್ರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇವಾಗ ನಾವು ತಿಂಡಿ ತಿನ್ನೋಣ ಅಂಥೇಳಿ ಬಂದಿದ್ದೀವಿ. ಹಾಗೆಯೇ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬು ಮತ್ತು ಲೈಕ್ ಮಾಡೋದ್ರಿಂದ ಯಾವುದೇ ಪೇ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಫ್ರೀಯಾಗೇ ಇರುತ್ತೆ. ಹಾಗೆಯೇ ನಾವು ಇಲ್ಲಿ ತಿಂಡಿ ತಿನ್ಕೊಂಡ್ಬಿಟ್ಟು ಹಾಗೆ ಗಾನವಿನ ಮನೆಗೆ ಕರ್ಕೊಂಡು ಹೋದ್ರಾಯ್ತು ಅಂಥೇಳಿ ಅವಳಿಗೂ ಇಡ್ಲಿ ಪಾರ್ಸಲ್ ತೊಗೊಂಡು ಬಂದ್ವಿ. 5 ಜನ ಬಂದಿದ್ರಾ? ಮತ್ತೆ ಯಾರೋ ಬಂದಿರಲಿಲ್ವಾ? ತೊಳೆದಿದ್ರ? ಪಾತ್ರೆ ತೊಳೆದಿದ್ರ? ನೀವು ಹೋಗ್ಲಾರ ಚಲೋ ಆತು ನೋಡು. ಕಣ್ಣು ನೋಡೋನು, ಕಣ್ಣು ಕೊಬ್ಬರಿ ಬಟ್ಲಾಗಿದವ. ಯಾಕೆ ಸ್ವೆಟ್ರ್ ಹಾಕ್ಕೊಂತೀರಿ ಒಂದಿಟ್ಟು? ಥಂಡಿ ನೋಡ್ರಿ ಇದನ್ನ. ಮನೇಲೆ ಎಷ್ಟು ಥಂಡಿ ಐತೆ ನೋಡು. ಸರ್ ಚಿತ್ರದುರ್ಗಕ್ಕೆ ಹೋಗಾರೆ, ಕೀ ಕೊಟ್ಟು ಅವ್ರ ಜೀವಿತ್ ಸರ್ ಶಿವಮೊಗ್ಗಕ್ಕೆ ಹೋದ್ರಂತೆ, ಅಂಬರೀಶ್ ಸರ್ ತುಮಕೂರ್ಗೆ ಹೋಗೋರಂತೆ, ಮದ್ವೆ ಐತೆ ಅಂತ. ಯಾವ ಟೀಚರ್ ಮದನಣ್ಣ ಬಂದು ಯಾರು ಬಂದಿರಲ್ಲ, ನಾನು ಹೋಗ್ತೀನಿ ಕೆಲಸ ಐತೆ ಅಂತ ಹೋದ್ರು. ತಿಂಡಿ ತಿನ್ರಿ, ಇಡ್ಲಿ ಮತ್ತು ಮೆಂತ್ಯ ಬಾತ್ ತಿಂದು ಪಟ್ ಅಂತಂದು ತಲೆ ಸ್ನಾನ ಮಾಡ್ರಿ ಇಬ್ರು. ಕೆಲಸ ಭಾಳ ಐತಿ. ಇಲ್ಲ ಅಲ್ಲ, ಸಂಡೇ ತಲೆ ಸ್ನಾನ ತಾನೇ? ಇಲ್ಲ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ನಡಿ ಬಿಸಿಲಿಗೆ. ಇವತ್ತು ಸ್ಯಾಟರ್ಡೇನಾ? ಫ್ರೆಂಡ್ಸ್, ತಿಂಡಿ ತಿನ್ನಕ್ಕೆ ಹೊರಗೆ ಹೋಗಿದ್ವಿ ಇವತ್ತು. ಇಡ್ಲಿ ಮತ್ತೆ ಮೆಂತ್ಯ ಬಾತ್ ತಿನ್ಕೊಂಬಂದ್ವಿ. ಬಿಸಿ ಬಿಸಿ ಖಾರ ಖಾರ ತುಂಬಾ ಚೆನ್ನಾಗಿರುತ್ತೆ ಚಳಿಗೆ. ಅದೇ ನೀನು ಹೆಚ್ಚಿಬಿಟ್ಟಲ್ಲ ಸಾಕು ಅಂತ. ಮೆಂತ್ಯ ಬಾತು ಟೊಮ್ಯಾಟೊ ಬಾತು, ಈ ಬಾತ್ಗಳಿಗೆಲ್ಲ ಇವನು ಒಂದೇ ಹೆಸರಿಡೋದು ಪಲಾವ್. ಅದು ಎಷ್ಟು ವೆರೈಟಿ ಮಾಡಿರಿ ನೀವು, ಲಾಸ್ಟಿಗೆ ಅದು ಪಲಾವೇ ಅಂತ ಹೇಳೋದು. ನಾವು ತಿನ್ಕೊಂಡು ಬಂದಿದ್ದೀವಿ. ಗಾನೂ ಕರಾಟೆ ಕ್ಲಾಸ್ಗೆ ಹೋಗಿದ್ಲು ಫ್ರೆಂಡ್ಸ್ ಬೆಳಗ್ಗೆದ್ದು. ಅಲ್ಲಿ ಯಾರು ಬಂದೇ ಇಲ್ಲ ಇವತ್ತು, 5 ಜನ ಬಂದಿದ್ರು. ಹಂಗಾಗಿ ಕರ್ಕೊಂಬಂದ್ಬಿಟ್ಟು ಟೈಮ್ ಆಲ್ರೆಡಿ 9:30 ಆಗಿದೆ. ಇವನು ಹೋಗಿರಲಿಲ್ಲ ಫ್ರೆಂಡ್ಸ್ ಇವತ್ತು. ಏನಕ್ಕೆ ಅಂದರೆ ಕೈಕಾಲು ನೋಯ್ತಿದೆ ಅಂಥೇಳಿ ಹತ್ಕೊಂಡು ಮನೆಯಲ್ಲೇ ಇದ್ದ. ನಾವು ತಿಂಡಿ ತಿನ್ನಕ್ಕೆ ಹೋಗಿ ಬರ್ತೀವಿ ಅಂದ ತಕ್ಷಣ ಕೈಕಾಲು ನೋವು ಹೋಯ್ತು, ಎಲ್ಲ ಹೋಯ್ತು. ಹೆಂಗೆ ರೆಡಿಯಾಗಿ ಬಂದಿದ್ದ ಅಂದರೆ ಸ್ವೆಟ್ರು ಟೋಪಿ ಎಲ್ಲ ಹಾಕ್ಕೊಂಡು ಬಿಂದಾಸಾಗಿ ಬಂದವನೇ. ಕರಾಟೆಗೆ ಹೋಗೋದಂದರೆ ಕೈಕಾಲು ನೋವು ಬಂದಿತ್ತಂತ ಇವನಿಗೆ, ಅಲ್ವಾ? ಕೇಳಿದ್ರಾ? ಸರಿ ಫ್ರೆಂಡ್ಸ್, ಸಖತ್ ಚಳಿ ಅಂದರೆ ಸಖತ್ ಚಳಿ ಇದೆ. ಕೈ ತೊಳ್ಕೊಳಕ್ಕೂ ಆಗಲ್ಲ, ನೀರು ಅಷ್ಟು ತಣ್ಣಗಿದೆ. ತೊಳ್ಕೊಂಡು ಆದಮೇಲೂ ಕೂಡ ಅಷ್ಟು ಕೈ ಜೋಮ್ ಹಿಡ್ದಂಗೆ ಆಗುತ್ತೆ. ನಮ್ಮ ಮನೆಯವ್ರು ಹಾಲು ತರಕ್ಕೆ ಹೋಗ್ಯಾರ, ಹಾಲು ಇರಲಿಲ್ಲ. ಹಾಲು ತೊಗೊಂಬಂದ ತಕ್ಷಣ ಟೀ ಮಾಡ್ಕೊಂಡು ಕುಡಿದು ಒಂದು ಸ್ವಲ್ಪ ಟೆರೆಸ್ ಮೇಲೆ ಹೋಗೋಣ ಅಂದ್ಕೊಂಡಿದ್ವಿ. ಬಿಸಿಲಿಗೆ ಇತ್ತೆ ಒಂದು ಎಷ್ಟು 2 ದಿನದಿಂದ ಸಖತ್ತು ಚಳಿ ಬಿಟ್ಟಿದೆ. ನಂಗೆ ತಿರ್ಗಾ ಮತ್ತೆ ನೆಗಡಿ ಆಗಿ ಕಫ ಆದಂಗೆ ಆಗ್ತಿದೆ ಯಾಕೋ, ಅಷ್ಟು ಚಳಿ ಇದೆ. ಇವತ್ತು ಫುಲ್ಲು ಇವತ್ತು ಸಂಡೇ ಅಲ್ವಾ, ಫುಲ್ಲು ಆರಾಮಾಗಿ ಕೆಲಸ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇವತ್ತು ನಿಮ್ಮ ಕರಾಟೆ ಯೂನಿಫಾರ್ಮ್ ನೆನೆಯಕ್ಕೆ ಹಾಕಿಡ್ರಿ, ಒಗ್ದಾಕ್ತೀನಿ ಆಮೇಲೆ ಬಿಸಿಲು ಬಿದ್ಮೇಲೆ ಇನ್ನೊಂಚೂರು. ಗಲೀಜಾಗಿದೆ ತಾನೇ, ಒಂದು ವಾರ ಹಾಕ್ಕೊಂಡು. ನಿಮ್ಮ ಅಕ್ಕನ ಕೈ ಕೊಟ್ಟು ಬಾ, ಬಾತ್ರೂಮಲ್ಲಿ ಎಲ್ಲೇ ಸೋಪಿನ ಪುಡಿ ಅದನ್ನ ಹಾಕಿ ನೆನೆಯಕ್ಕಿಟ್ಟು ಬರಲಿ. ಬಾ
ಆಚೆ ಬಂದಮೇಲೆ ಹೋಗುವಂತೆ. ಫ್ರೆಂಡ್ಸ್, ಇದಿಷ್ಟು ಈಗ ಇಸ್ತ್ರಿ ಮಾಡಿ ಇಟ್ಟಿದ್ದೀನಿ ನಿನ್ನೆ ನೈಟ್. ಅವೆಲ್ಲ ಒಳಗಿಡಬೇಕು. ಮತ್ತು ಇದು ಸೀರೆನ ಕುಚ್ಚು ಕಟ್ಟಾಗಂತ ಕೊಟ್ಟಿದ್ದೆ. ಫ್ರೆಂಡ್ಸ್, ಇದು ದೀಪಾವಳಿಗೆ ತೊಗೊಂಡಿದ್ದ ಸೀರೆ. ಇದನ್ನು ಕುಚ್ಚು ಕಟ್ಟಕ್ಕೆ ಕೊಟ್ಟಿದ್ದೆ. ಜಿಗ್ಜಾಗು ಫಾಲು ಇದೆಲ್ಲ ಹಾಕ್ಸಕ್ಕೆ ಕೊಟ್ಟಿದ್ದೆ. ಇದಕ್ಕೇನು ಫಾಲ್ ಹಾಕ್ಸಿಲ್ಲ, ಬರೀ ಒಂದು ಸೈಡ್ ಜಿಗ್ಜಾಗು. ಇದು ಫಾಲು, ಜಿಗ್ಜಾಗು ಮತ್ತು ಕುಚ್ಚು ಮೂರಕ್ಕೂ ಕೊಟ್ಟಿದ್ದೆ. ಕುಚ್ಚು ತೋರಿಸ್ತೀನಿ ನಿಮಗೆ. ನನಗೆ ಪರಿಚಯ ಇರೋ ಫ್ರೆಂಡ್ಸ್ ಹತ್ರನೇ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ, ಅಂದರೆ ನಾನು ನೆಟ್ಟಲ್ಲಿ ನೋಡಿಬಿಟ್ಟು ಕೊಟ್ಟಿದ್ದೆ ಫ್ರೆಂಡ್ಸ್ ಹಾಕೋದಕ್ಕೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಕಾಣಿಸ್ತಿದ್ಯಾ? ಈ ಥರ ಬರುತ್ತೆ. ಈ ಥರ ಇದೆ. ಇದನ್ನು ಕುಚ್ಚು ಫಾಲು ಜಿಗ್ಜಾಗ್ ಎಷ್ಟಾಗಿದೆ. ಇದ್ರ ಬ್ಲೌಸ್ ಇನ್ನೂ ಹೊಲಿಸಿಲ್ಲ ಫ್ರೆಂಡ್ಸ್. ಬ್ಲೌಸ್ ಒಂದು ಹೊಲಿಸ್ಬೇಕು, ನೋಡಬೇಕು ಯಾವ ಥರ ಹೊಲಿಸೋದಾಗುತ್ತೆ. ಇನ್ನು ನೋಡಿಬಿಟ್ಟು ಆಮೇಲೆ ಇದು ಮಾಡೋಣ, ಹೊಲಿಯೋಕೆ ಕೊಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಸಂಜಾನ ಆಡೋದಂಗೆ ಮಾಡಿಬಿಟ್ಟಿದ್ಲು. ಕ್ಲಾಸಿಗೆ 5 ಜನ ಬಂದಿದ್ರು. ಸಂಜಾನ ಆಡೋದಂಗೆ ಆಗ್ಬಿಟ್ಟಿದ್ಲು. ಕ್ಲಾಸಿಗೆ 5 ಜನ ಬಂದಿದ್ರು. ಮುಂಚೆ ಎಲ್ಲ ಹೊರಗಡೆ ಚಪ್ಪಲಿ ಬಿಡೋಕ್ಕೆ ಸೈಕಲ್ ಜಾಗನೇ ಇರ್ತಿರ್ಲಿಲ್ಲ. ಈಗ 5 ಜನ ಅಲ್ಲಾಗಲೇ ಕ್ಲಾಸಲ್ಲಿ 50 ಜನ ಬಂದಾರಂತಾಗಿ ಅವ್ರ ಕ್ಲಾಸಲ್ಲಿ ಅಂತ ಬೆಳಗ್ಗೆ ಬಂದಾಗ ಹೇಳಿದ್ರು. ಧ್ರುವ ಬಂದಾಗ ಹೋಗಿ ಬರೋಣ ಬಟ್ಟೆ ಸೈಕಲಲ್ಲಿ ಅಂತ ಅಂದರು. ಅಲ್ಲಿಗ ನೋಡ್ಕೊಂಬರಕ್ಕೆ ಎಷ್ಟು ಜನ ಬಂದಿದೆ ಅಂತ. ನಾನು ಯೂನಿಫಾರ್ಮ್ ಹಾಕಿದ್ದಲ್ಲ, ಅದಕ್ಕೆ ಬೇಡ. ಎಲ್ಲ ಸೀನಿಯರ್ಸ್ ಮುಂಚೆ ಬ್ಲ್ಯಾಕ್ ಬೆಲ್ಟ್ ಇರುತ್ತೆ, ಒಂದು 5 ಜನ ಇರ್ತಿದ್ರಂತೆ. ಎಷ್ಟೊಂದು ಜನದ ಹೆಸರು ಹೇಳಿಲ್ಲ, ಮೊದಲನೇ ಅವ್ರಿಗೆ ಇರ್ತಿಲ್ಲ. ಈಗ ನಾನು ಋಷಿಕಾ ಅವನಿತಾ ಬಿಟ್ಟರೆ ಯಾರು ಬರ್ತಾನೆ ಇಲ್ಲ ಬ್ಲ್ಯಾಕ್ ಬೆಲ್ಟ್ ಅವರು. ಮುಂಚೆ ಎಲ್ಲ ಪ್ರತಿ ಸಂಡೆನೂ 12 ಗಂಟೆ ಕ್ಲಾಸ್ ಬಿಡೋರು. ಇವತ್ತು ಸರ್ ಹೇಳಿದ್ರು, ಇನ್ನೊಂದು 10 ಗಂಟೆ ಕ್ಲಾಸ್ ಬಿಡು, ಯಾರು ಬಂದಿಲ್ವಲ್ಲ ಅಂತೇಳಿ ಹೋದ್ರೆ. ಇಲ್ಲಿ ದಬ್ಬಾಕದು ಮಾಟ ಮೇಲೆ ತೊಂದರೆ ಹಾಕಿ. ಇಡ್ಲಿ ತಿಂದು ರೈಸಲ್ಲಿ ಒಂದು 12 ತಿಂದಿಲ್ಲ. ನೋಡೋಣ ಈಗ ತಿಂತಾನೆ. ಕೇಳ್ದನ ಹಂಗೆ ಹೇಳ್ರಿ, ಯಾರಿಗ್ ಬೇಕಾಗಿರೋದು ಅವ್ರು ತಗೋರಿ ಅಂತ. ಅವನು ನಾವೇನಾರ ತಗೊಂಬ ಅಂದ್ರ ನೀವ್ ಯಾರಿಗೆ ಬೇಕು ನೋಡ್ ಅವ್ರು ತಗೋಗ್ರಿ ಅಂತಾನ. ಹಾಲು ಎಷ್ಟು ಕಡಿಮೆ ಐತಲ್ಲಿನ. ಈಗ ನೋಡು, ಒಂದಿಷ್ಟೇ 1-2 ಗ್ಲಾಸ್ ಅಷ್ಟೇ ಟೀ ಹಾಕೊಂಡಿನಿ, ಇನ್ನು 2 ಇಲ್ಲ. ಇನ್ನು ಅರ್ಧ ಲೀಟರ್ ಮೇಲೆ ಅಷ್ಟೇ ಉಳಿದಿರೋದು. ಬೇಕನ ಕೇಳೋ ಬೇಕನ ಬೇಡವಾ? ನಿಂಗೆ ಇಲ್ಲಿ ಇಟ್ಟಿ ನೋಡು, ಆಮೇಲೆ ಸೋಸ್ಕರವ ತಾಯಿ.
ಮೋಲ್ಡಲ್ಲಿ ಕಿಟಕಿಗಳು ಬಂದವರು. ಚಪ್ಪಲಿಗಳು ಜೊತೆ ಯಾವ ಬೇಡ ಒಳಗಡೆ ಇದ್ದಾವೆ. ಅಮೂಲ್ ಜೊತೆ ಜೊತೆ ಒಳಗಡೆ ಇದ್ದಾವೆ. ಶೂ ತೊಳ್ಕೊಬೇಕು, ಸಾಕ್ಸ್ ತೊಳ್ಕೊಬೇಕು. ಇಲ್ಲಿ ಇಟ್ಟಿರ್ತೀನಿ ನೋಡಿಂದ. ಓಯ್ ಎಲ್ಲಿ ಹಂಗ್ಯಾಕೆ ಹೋದ್ರದ? ನನ್ನ ಕಿವಿ ಕೇಳಲ್ಲ, ಅದಕ್ಕೆ. ಕಿವಿ ಇದ್ದಾವೆ, ಕೇಳಿಸ್ತಿಲ್ಲ, ವಯಸ್ಸಾಗಿದೆ ಅದಕ್ಕೆ. ಈ ಅಕ್ಕಪಕ್ಕ 4 ಮನೆಗೆಲ್ಲ ಕೇಳಿತ್ತು. ಹೋಗಿಗಾನು ಅಲ್ಲಿ ಮಪ್ಪ ಕರೀತ. ಹೇಳಿ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಸೋಲ್ಜರ್ ಚಡ್ಡಿ, ಮಿಲ್ಟ್ರಿ ಚಡ್ಡಿ, ಅಷ್ಟು ಮೇಲಕ್ಕೆ ಎಲ್ಲದಕ್ಕೂ ಹಾಕೊಳ್ಳೋದು ಚಂದ. ಪಾಕೆಟ್ ಸೂಪರ್. ಹಿಂದೆ ತಿರ್ಕೊ. ಚೆನ್ನಾಗಿದೆ ಅಲ್ವಾ? ಕ್ವಾಲಿಟಿ ಚೆನ್ನಾಗಿದೆ. ಎಷ್ಟು ದಪ್ಪ ಐತೆ ನೋಡಿದೆ, ಫುಲ್ ದಪ್ಪ ಇದೆ, ಚೆನ್ನಾಗಿದ್ದಾವೆ. ನಿಮ್ಮ ಅಪ್ಪಂಗೆ ತೋರಿಸ್ದಾ? ಹಾಂ, ಏನಂದ್ರೆ? ಫ್ರೆಂಡ್ಸ್, ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ವಸಿಷ್ಠ ಅವ್ರಿಗೆ ಶಾರ್ಟ್ಸ್ ಬೇಕಾಗಿತ್ತು, ಡೈಲಿ ವೇರ್ ಶಾರ್ಟ್ಸ್. ಈಗ ಬಂತು, ಚೆನ್ನಾಗಿದ್ದಾವೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದ್ದಾವೆ. ಅವನಿಗೆ ಪ್ಯಾಂಟ್ಗಿಂತ ಚಡ್ಡಿಗಳು ಈ ಥರ ಶಾರ್ಟ್ಸ್ ಅಂದರೆ ಇಷ್ಟ. 3 ಚಡ್ಡಿಗೆ 280 ರುಪೀಸ್, ಮತ್ತು ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಪ್ಯಾಂಟ್ ಕ್ವಾಲಿಟಿ ಈ ಥರ ಇದ್ದಾವೆ. ಪ್ಯಾಂಟು ಬಟ್ಟೆಗಳೆಲ್ಲ ಬರುತ್ತಲ್ಲ, ಸೇಮ್ ಹಾಗೆ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. 3 ಬರುತ್ತೆ, 3 ಸೆಟ್ಟು. 3 ಸೆಟ್ಟಿಗೆ 280 ರುಪೀಸ್. ಒಂದು ನೆವಿ ಬ್ಲೂ, ಒಂದು ಈ ಥರ ಕ್ರೀಮ್ ಕಲರ್ ಇದೆ, ಇನ್ನೊಂದು ಈ ಥರ ಇದೆ. ಇಷ್ಟು ಚೆನ್ನಾಗಿದ್ದಾವೆ ಅಂದರೆ ಮೀಶೋದಲ್ಲಿ ತರಿಸಿರೋದು ನಾನು ಇದನ್ನು. ಪ್ಯಾಂಟ್ ಏನಾರಾಗಿದ್ದರೆ ಸ್ವಲ್ಪ ಕೊಡ್ತಾರೆ ತಟ್ಟೆ. ನಾನು ನಿಮಗೆ ಡೈಲಿ ಬೇಕು ಅಂತೇಳಿ ತರಿಸಿರೋದು. ಹಾಕ್ಕೊಂಡು ನೋಡು, ಇದಕ್ಕೋ. ಅವನಿಗೆ ಮಿಲ್ಟ್ರಿ ಪ್ರಿಂಟ್ ಇರೋದು ಬೇಕಾಗಿತ್ತು, ತುಂಬ ಇಷ್ಟ ಅವನಿಗೆ ಆ ಥರ ಬಟ್ಟೆ. ನೋಡೋಣ ಹೆಂಗಿದೆ, ಚೆನ್ನಾಗೈತಾ? ಇಷ್ಟ ಆಯ್ತಾ? ಏನು ಹೇಳ್ತೀಯ ಅವಾಗ? ಹಳೇದಾಯ್ತು ನೋಡಿ ಫ್ರೆಂಡ್ಸ್, ಹಳೇದಂತ ಹೇಳ್ತಾನಂತ ಅವ್ರ ಫ್ರೆಂಡ್ಸ್ ಮುಂದೆ. ಈಗಿನ ಪಾರ್ಸಲ್ ಓಪನ್ ಮಾಡಿ ಹಾಕ್ತಾ ಇರೋದು. ಅವನ ಫ್ರೆಂಡ್ಸ್ಗೆಲ್ಲ ಹಳೇದಂತ ಹೇಳ್ತಾನಂತೆ. ಫ್ರೆಂಡ್ಸ್, ಈಗ ಟೈಮ್ ಬಂದು 5 ಗಂಟೆ 10 ನಿಮಿಷ ಆಯಿತು. ನಾವು ಎಲ್ಲರೂ ಫಿಲಮ್ಗೆ ಹೊರಟಿದ್ದೀವಿ. ದರ್ಶನ್ ಅವ್ರದ್ದು ಡೆವಿಲ್ ಫಿಲಮ್ಗೆ ಹೊರಟಿದ್ದೀವಿ. ನಾನು ಈಗ ತಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಸಂಡೇ ಇವತ್ತು. ಇವ್ರದ್ದು ತಲೆ ಸ್ನಾನ, ನನ್ನ ತಲೆ ಸ್ನಾನ, ಊಟ ಅದೆಲ್ಲ ಮುಗಿಸ್ಕೊಂಡಿದ್ದೀವಿ. ಟಿಕೆಟು ನೆನ್ನೆನೇ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಅಲ್ಲಿ ಹೋಗಿ ಟಿಕೆಟ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಹಾಗಾಗಿ ಈಗ ನಾವೆಲ್ಲರೂ 4 ಜನನೂ ಫಿಲಮ್ಗೆ ಹೊರಟಿದ್ವಿ. ನೀರಿನ ಬಾಟಲ್ ಇಡಬೇಕು ತಾನೇ ಇದರಲ್ಲಿ. ಏ ವಸಿಷ್ಠ, ಬಾಯ್ಲಿ. ತಿನ್ನೋದು ಅಷ್ಟೇ ಫ್ರೆಂಡ್ಸ್, ಇಲ್ಲೇ ಮನೆಯಿಂದನೇ ತೊಗೊಂಡು ಹೋಗ್ತೀವಿ, ಅಲ್ಲಿ ತೊಗೊಳಂಗಿಲ್ಲ. ಹಾಂ, ಬಾಯ್ಲಿ. ಆ ಬ್ಯಾಟ್ ಅವನು ಇಡ್ಬಾ, ಇಡ್ಬಾ ಅವನ. ನೆಗಡಿ ಒಂದು ಜೋರಾಗಿದೆ ಫ್ರೆಂಡ್ಸ್. ಬರ್ತೀಯ 1 ನಿಮಿಷ? ನಿನ್ನ ಆಟ ಸಾಮಾನೆಲ್ಲ ಇಟ್ಟರೆ ಮಾತ್ರ ಹೋಗೋದು. ಮುಗೀತಾ? ನಾನು ಸ್ವೆಟ್ರ್ ಹಾಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಚಳಿ ಇರುತ್ತೆ, ಬರೋವಾಗೂ ಚಳಿ ಆಗುತ್ತೆ. ಹಾಗಾಗಿ ಎಲ್ಲರೂ ಸ್ವೆಟ್ರ್ ಹಾಕ್ಕೊಂಡೆ ಹೋಗ್ತೀವಿ. ಇವತ್ತು ಯಾಕೋ ಫುಲ್ ಮುಂಜಾನಿಂದನೂ ಚಳಿ ಬಿಟ್ಟೈತೆ. ಆಯಿತಾ? ಕಾಣಿಸ್ತಾ? ಬಾಯ್ ವಿಶಿಷ್ಟ. ನಿಂದು ತೆಗಿಲ್ಲ ಚಿನ್ನಿ, ಅಲ್ಲಿ ಫೋಟೋ ತೆಗಿಲ್ಲ ಬೇಡ.
ನಾಯಿ ಹೊಡ್ತು ನಾಯಿ ಬರ್ತು ನಿನ್ ಜೊತೆ ಐತೆ ಯಾರವ್ರ ದರ್ಶನ ಅಲ್ಲೇ ಇರು ಚಿನ್ನಿ ಇಲ್ಲಿ ಈಗ ಮನೆಗೆ ಬಂದ್ವಿ. ಟೈಮ್ ಬಂದು 9 ಗಂಟೆ ಆಯಿತು. ಹಾಗೆಯೇ ನಮ್ಮ ವಸಿಷ್ಠ ಅವ್ರಿಗೆ ನಾಳೆ ಟೆಸ್ಟ್ ಇದೆ. ಅವ್ರಿಗೆ ಟೆಸ್ಟಿಗೆ ಪ್ರಿಪೇರ್ ಮಾಡಬೇಕು. ಹಾಗೇ ಈಗ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಪಿನಿಯನ್ನು ಉಪ್ಪಿಟ್ಟೇ ಬೇಕು ಅಂತಾಗಿದೆ. ಹಾಗಾಗಿ ಉಪ್ಪಿಟ್ಟು ಮಾಡಬೇಕು ಅಂತ ಈಗ ರೆಡಿ ಮಾಡ್ಕೋತೀನಿ. ಫಸ್ಟ್ ಇವನಿಗೆ ಓದೋದಕ್ಕೆ ಹೋಮ್ವರ್ಕ್ ಅದೆಲ್ಲ ಹಾಕಿಕೊಟ್ಬಿಟ್ಟು ಆಮೇಲೆ ನಾನು ಉಪ್ಪಿಟ್ಟನ್ನ ಮಾಡಬೇಕು. ಇವಾಗ ಫಿಲಮ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಚಾಕು ಚುಚ್ಚೋದು ಮತ್ತು ಫೈಟು ಶೂಟ್ ಮಾಡೋದು ಸಖತ್ತಾಗಿದೆ. ಅದರಲ್ಲೂ ನನ್ನ ಫೇವ್ರೆಟ್ ಹೀರೋ ದರ್ಶನ್ ಅವ್ರದ್ದು ನಾನು ಅವತ್ತೂ ಮಿಸ್ ಮಾಡಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಊಟಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟೇ ಮಾಡೋದು. ಆಚೆ ಕಡೆ ಚಳಿ ಮಾತ್ರ ಸಖತ್ತಾಗಿದೆ. ರೀಡಿಂಗ್ ಬುಕ್ ತಂಬ ಫಸ್ಟ್ ತೆಗಿ. ಪೇಜ್ ನಂಬರ್ 31. ಇಬ್ರು ಬರ್ತಿದ್ದಾರೆ. ಒಳ್ಳೆಯವನಾಗಿದ್ದಾನೆ. ಯಾವ ಬಟ್ಟೆ ಚೇಂಜ್ ಆಗಿದೆ ಅಂದರೆ ಒಳ್ಳೆಯವನಾಗಿ ಬಂದಿದ್ದಾನೆ ಅಂತ ನನ್ನ ಅನಿಸಿಕೆ. ಪ್ಯಾಂಟ್ ಶರ್ಟ್ ಹಾಕೊಂಡಿದ್ನಲ್ಲ ಲಾಸ್ಟಲ್ಲಿ, ಹೋಗಿಲ್ಲ ಮೋಸ್ಟ್ಲಿ ಅವರಪ್ಪ ಹಂಗೆ ಹಿಂಗೆ ಮಾಡಿ ನಿಂತೋಗಿ ನಿಮ್ಗೆ ಏನಾರ ಒಂದಾಗಿ ಒಳ್ಳೆಯವನಾಗಿರ್ಬೇಕು ಅಂತ ನನ್ನ ಅನಿಸಿಕೆ. ಕೃಷ್ಣರು ಕುಂದು ಮದುವೆನೇ ಆಗಲಿಲ್ಲ. ಅಕಸ್ಮಾತ್ ಅದಕ್ಕೂ ಎಲ್ಲ ಜನ ಇದಕ್ಕೆ ಡೌಟ್ ಬಟ್ಲೇಬೇಕು ಅಂತ ಹೇಳಿ ಓ ಬರೆಯೋದು ಬೇಡ, ಬರೀ ರೀಡಿಂಗ್ ಅಷ್ಟೇ ಪ್ರಾಕ್ಟೀಸ್ ಮಾಡು. 40 ಪೇಜ್ ಬರೆಯೋದೇನು ಬರ್ದಿದ್ಯಾ? ಕ್ವಶನ್ ಆನ್ಸರ್ಸ್ ಪ್ರಾಕ್ಟೀಸ್ ಮಾಡೋದು ಲಾಸ್ಟಿಗೆ. ನೀರು ಚಲ್ಬಿಡ ನನ್ನ ಸಾಕ್ಸ್. ಫಸ್ಟ್ ರೀಡಿಂಗ್ ಮುಗಿಸ್ಕೋ. ಇಲ್ಲ, ಬೆಳಗ್ಗೆ ಓದಂಗಿಲ್ಲ, ಈಗಲೇ ಓದಬೇಕು. ಬೆಳಗ್ಗೆನೇ ಟೆಸ್ಟ್ ಇರೋದು. ಬೆಳಗ್ಗೆ ಬರೀಬೇಕು ಬೇಕಾದ್ರೆ, ಆದ್ರೆ ರೀಡಿಂಗ್ ಈಗಲೇ ಮಾಡಿ. ನೋಡಲ್ಲ ನನ್ನ ಮ್ಯಾಟ್ರ್ ಹಾಕಿ. ಜಲ್ದಿನ ಹೋಗಿ ಹಾಕಿಸ್ತೇನೆ. ಫ್ರೆಂಡ್ಸ್, ನಂದು ಉಪ್ಪಿಟ್ಟು ರೆಡಿ ಆಗಿದೆ. ಹೊಡೆದೈತಾ? ಉಪ್ಪಿಟ್ಟು ರೆಡಿ ಆಗಿದೆ. ನಾವು ಈಗ ಟಿವಿ ನೋಡ್ಕೊಂಡು ಉಪ್ಪಿಟ್ಟು ತಿನ್ಬೇಕು. ಗ್ಲಾಸ ನೋಡೋಣ. ಅಲ್ಲೇ ಇಡು. ನೀವು ಹೊಡೆದೈತೆ ಅಂತ ಹೇಳಿ ಫೋನ್ ನೋಡೋಕೆ ಏನಾರು ನೆಪ ಹುಡುಕ್ತಿದ್ಯಾ? ರೇಷನ್ನು, ಅಕ್ಕಿ, ಚಪಾತಿ ಹಿಟ್ಟು ಎಲ್ಲ ಹಾಗೆ ಇದೆ. ಬಾಕ್ಸಿಗೆ ಹಾಕಬೇಕು. ನಾಳೆ ಹಾಕೋಣ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವ್ರು ನಿನ್ನೆ ತಂದುಬಿಟ್ಟವ್ರಿಗೆ. ಬಿಸಿ ಬಿಸಿ ಉಪ್ಪಿಟ್ಟನ್ನು ಊಟ ಮಾಡಿ ಸ್ವಲ್ಪ ನೆಗಡಿ ಜಾಸ್ತಿ ಆದಂಗೆ ಆಗಿದೆ, ಮತ್ತು ಥಂಡಿನೂ ಜಾಸ್ತಿ ಆಗಿದೆ.
ಒಂಚೂರು ಶುಂಠಿ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿನಿ ಲಾಸ್ಟಲ್ಲಿ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣಂತೆ. ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಏನು ಇದು ಬನ್ಸಿರೋ ಉಪ್ಪಿಟ್ಟು ತುಂಬ ಚೆನ್ನಾಗಾಗತ್ತೆ. ನೋಡಿದ್ರೇ ಬಿಸಿ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಇವಾಗ ಫಸ್ಟ್ ನಾವೆಲ್ಲರೂ ಊಟ ಮಾಡಿಬಿಡ್ತೀವಿ. ನೀರು ತಟ್ಟೆ ಎಲ್ಲ ತೊಗೊಬರ್ರಿ, ಒಂಚೂರು ಹೆಲ್ಪ್ ಮಾಡಿರಿ. ಗಾನವಿ ಊಟ ಮಾಡಿ ಬರ್ಕೊಂತೀವಿ. ಊಟ ಮಾಡಿ ಬಟ್ಟೆ ಮಡಚ್ಬೇಕಿನ್ನ, ಪಾತ್ರೆ ತೊಳಿಬೇಕಿನ್ನ. ನೋಡ್ರಿ ಹಾಗೆ ಫಿಲಮ್ ಹೋಗಿದ್ದು ಬಂದ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಪಾತ್ರೆ ತೊಳೆಯೋಕ್ಕೂ ಈಗ ಮನ್ಸು ಬರಲ್ಲ, ಅಷ್ಟು ನೀರು ಕೋಲ್ಡ್ ಇರುತ್ತೆ. ಇಲ್ಲೊಂದೈತೆ, ಅಲ್ಲೆರಡು ತಟ್ಟೆ, ಇದು ಒಂದಿಲ್ಲಿ. ಇದನ್ನ ಈ ತಟ್ಟೆ ಕೆಳಗೆ ಇಟ್ಟುಬಿಡು. ತೊಗೊಂಬರ್ತೀವಿ ಅದನ್ನ. ಬಾಂಡ್ಲಿ ವಸಿಷ್ಠ ಬಾ, ಬರ್ರಿ ಎಲ್ಲರೂ ಊಟ ಮಾಡೋಣ. ಬರ್ತೀಯಾ? ಬೇಗ ಬಾ. ನಿಮ್ಮ ಬಾಟಲಲ್ಲಿ ಇರೋ ನೀರು ಹಂಗೆ ಇದಾವಲ್ಲ, ಕುಡಿ. ಬಿಗ್ ಬಾಸ್ ಹಾಕಿ ಚಿನ್ನಿ, ಚಾನಲ್ ಚೇಂಜ್ ಮಾಡು. ಖಾರ ತಂಬಗ ನಂಗೆ ಗೊತ್ತು ನೀನು ಚೇಂಜ್ ಮಾಡಲ್ಲ ಅಂತ.